ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ದಿನ ದಿನಕ್ಕೂ ಬಿಗಡಾಯಿಸ್ತಾ ಇದೆ. ಅದರ ಜೊತೆಗೆ ಅರಣ್ಯವಾಸಿಗಳ ಹೋರಾಟದ ಕಿಚ್ಚು ಕೂಡ ಅಷ್ಟೇ ಬಲವಾಗ್ತಾ ಇದೆ. ಈಗ ಅರಣ್ಯವಾಸಿಗಳು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪಾ ಅಂದ್ರೆ ಕಾನೂನು ಜಾಗೃತಿ ಜಾಥಾ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಆರಂಭವಾದ ಅಂದ್ರೆ ಇವತ್ತು ಆರಂಭವಾಗಿದೆ. ಅದೇ ರೀತಿ ಕಾರವಾರದಲ್ಲಿ ಈ ಜಾಗೃತಿ ಜಾಥಾ ಅಂತ್ಯವಾಗಲಿದೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಭಾಗಿಯಾಗಲಿದ್ದಾರೆ. ಇದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಇಲ್ಲಿ ಕೈಗೊಳ್ಳಲಿದ್ದಾರೆ. ಯಾಕಪ್ಪ ಅಂದ್ರೆ ಅರಣ್ಯವಾಸಿಗಳಿಗೆ ಸರ್ಕಾರದ ಕೆಲವೊಂದು ನಿಯಮಗಳು ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅದನ್ನ ದೂರ ಮಾಡಬೇಕು, ಸರ್ಕಾರದ ಗಮನ ಸೆಳಿಬೇಕು. ಅದ್ರ ಜೊತೆಗೆ ಇವರು ಪಟ್ಟವನ್ನ ಸರಿಯಾದ ರೀತಿಯಲ್ಲಿ ತಮಗೆ ದೊರಕಬೇಕು ಎನ್ನುವಂತಹ ಒಂದು ರೀತಿಯಲ್ಲಿ ಕಾನೂನು ಜಾಗೃತಿ ಜಾಥಾಕ್ಕೆ ಈಗ ಮುಂದಾಗಿರುವಂತದ್ದು. ಆ ಕಾನೂನು ಜಾಗೃತಿ ಜಾಥಾ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಆರಂಭವಾಗಿರುವಂತದ್ದು. ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆ ಸಂಘಟಿಸಿ ಅಲ್ಲಿ ಸಾವಿರಾರು ಅರಣ್ಯವಾಸಿಗಳು ಆಗಮಿಸಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಳ್ಳಲಾಗಿದ್ದಾರೆ. ಹಾಗಾದ್ರೆ ಈ ಅರಣ್ಯವಾಸಿಗಳ ಈ ಹೋರಾಟ ಇಷ್ಟೊಂದು ಬಲಗೊಳ್ಳಲು ಕಾರಣ ಏನು ಎನ್ನುವಂತ ಬಗ್ಗೆ ನಿಮ್ಗೆ ವಿಸ್ತಾರವಾದಂತಹ ಒಂದು ವರದಿಯನ್ನ ನಾವು ನಿಮ್ಗೆ ಈಗ ಹೇಳ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, ಈಗಾಗಲೇ ಒಟ್ಟು 88,000 ಅರಣ್ಯವಾಸಿಗಳು ತಮ್ಮ ಅರಣ್ಯ ಹಕ್ಕು ಕಾಯ್ದೆ ಅಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತಮ್ಮ ಪಟ್ಟಕ್ಕಾಗಿ. ಆದ್ರೆ ಅರಣ್ಯವಾಸಿಗಳ ಈ ಅರ್ಜಿಯಲ್ಲಿ ಬರೋಬ್ಬರಿ 73,000 ಅರ್ಜಿಗಳು ಈಗ ತಿರಸ್ಕಾರ ಆಗಿರುವಂತದ್ದು. 2,867 ಕುಟುಂಬಗಳಿಗೆ ಮಾತ್ರ ಈಗ ಏನು ಪಟ್ಟ ಸಿಕ್ಕಿರುವಂತದ್ದು, ಅಂದ್ರೆ ಸಾಗುವಳಿ ಮಾಡಲು ಹಕ್ಕು ಪತ್ರ ಸಿಕ್ಕಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಟ್ಟು 73,000 ಅಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 73,000 ಅರ್ಜಿಗಳು ಇವತ್ತು ತಿರಸ್ಕಾರವಾದಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಅರಣ್ಯವಾಸಿಗಳು ಮತ್ತೊಮ್ಮೆ ಹೋರಾಟದ ಒಂದು ಕಿಚ್ಚನ್ನ ಬಲಗೊಳಿಸಿದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ತಮಗೆ ಹಕ್ಕನ್ನ ಕೊಡ್ಲೇಬೇಕು ಎನ್ನುವಂತಹ ಬಗ್ಗೆ ಆಗ್ರಹಿಸ್ತಾ ಇರುವಂತದ್ದು. ಇಲ್ಲಿನ ಅರಣ್ಯ ವಾಸಿಗಳ ಹೋರಾಟದ ಮುಖಂಡರಾಗಿರತಕ್ಕಂತ ರವೀಂದ್ರನಾಥ್ ನಾಯ್ಕ್ ಅವರ ನೇತೃತ್ವದಲ್ಲಿ ಈ ಹೋರಾಟ ಇವತ್ತು ಬಲಗೊಳ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಅರಣ್ಯವಾಸಿಗಳಿಗೆ ಕಾನೂನು ಬಗ್ಗೆ ಅರಿವಿರಬೇಕು, ಅದ್ರ ಜೊತೆಗೆ ಕಾನೂನಿನ ಕೆಲವೊಂದು ಅಂಶಗಳು ಅವರಿಗೆ ಗೊತ್ತಿರಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕಾನೂನು ಜಾಗೃತಿ ಜಾಥಾಕ್ಕೆ ಈ ಅರಣ್ಯವಾಸಿಗಳು ಹೋರಾಟವನ್ನ ಸಂಘಟಿಸ್ತಾ ಇರುವಂತದ್ದು. ವೀಕ್ಷಕರೇ, ಯಾಕಪ್ಪ ಅಂದ್ರೆ ಸರ್ಕಾರ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಈಗ 1930ರಿಂದ ಅಷ್ಟು 3 ತಲೆಮಾರಿನ ದಾಖಲೆಗಳನ್ನ ನೀಡಬೇಕು. ಅಂದ್ರೆ 1930ರಿಂದ ಏನು ತಾವು ಸಾಗುವಳಿ ಮಾಡ್ತಾ ಇದ್ರೋ ಆ ಸಾಗುವಳಿ ಮಾಡ್ತಾ ಇರುವಂತ ಪೂರ್ವಜರು ದಾಖಲಾತಿಗಳನ್ನ ಸರ್ಕಾರಕ್ಕೆ ನೀಡಬೇಕು. ಅಂದಾಗ ಮಾತ್ರ ತಾವು ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ನೀಡ್ತೇವೆ ಎನ್ನುವಂತ ಬಗ್ಗೆ ಸರ್ಕಾರ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋ ಸಮಸ್ಯೆ, 1930ರಿಂದ ಏನು ಸಾಗುವಳಿ ಮಾಡ್ತಾ ಇರುವಂತ ಯಾವುದೇ ರೀತಿಯಾದಂತ ದಾಖಲಾತಿಗಳು ಇವರಲ್ಲಿ ಇಲ್ಲ. ಯಾಕಂದ್ರೆ 1930ರ ದಾಖಲಾತಿಗಳನ್ನ ಹುಡುಕಲು ಸಹಿತ ಸಾಧ್ಯವಾಗಿಲ್ಲ. ಅಂದ್ರೆ 3 ತಲೆಮಾರಿನ ದಾಖಲಾತಿಗಳು ಯಾವುದೇ ಕಾರಣಕ್ಕೂ ಇವರಲ್ಲಿ ಹುಡುಕಲು ಸಾಧ್ಯವಾಗದಂತ ಒಂದು ಹಿನ್ನೆಲೆಯಲ್ಲಿ ಈಗ ಅವರು 2 ತಲೆಮಾರಿನ ದಾಖಲಾತಿಗಳನ್ನ ಮಾತ್ರ ಕೊಟ್ಟಿರುವಂತದ್ದು. ಆದ್ರೆ ಸರ್ಕಾರ ಇದನ್ನ ತಿರಸ್ಕಾರ ಮಾಡಿರುವಂತದ್ದು. 3 ತಲೆಮಾರಿನ ದಾಖಲಾತಿಗಳನ್ನ ಬೇಕೇ ಬೇಕು ಎನ್ನುವಂತ ಬಗ್ಗೆ ಪಟ್ಟು ಹಿಡಿದು ಕುಂತಿರುವಂತದ್ದು. ಅಂದ್ರೆ 1930ರಿಂದ ಇಲ್ಲಿಯ ತನಕ 3 ತಲೆಮಾರಿನ ದಾಖಲಾತಿಗಳು ಬೇಕು ಎನ್ನುವಂತ ಬಗ್ಗೆ. ಇದು ಏನು ಕಾನೂನು ಬಾಹಿರವಾದಂಥದ್ದು ಎನ್ನುವಂತ ಬಗ್ಗೆ ಇಲ್ಲಿನ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ 1930ರಲ್ಲಿ ಹೇಗೆ ನಾವು ಆ ದಾಖಲಾತಿಗಳನ್ನ ತೆಗೆಸಲಿಕ್ಕೆ ಸಾಧ್ಯ? ಸ್ವಾತಂತ್ರ್ಯ ಪೂರ್ವದ ದಾಖಲಾತಿಗಳು ಈಗ ಎಲ್ಲಿ ಸಿಗ್ತವೆ? ಅದ್ರ ಜೊತೆಗೆ ಅಂದು ತಮ್ಮ ಪೂರ್ವಜರು ಎಲ್ಲಿ ಇಟ್ಟು ಹೋಗಿದ್ದಾರೆ? ಆ ದಾಖಲಾತಿಗಳು ನಮಗೆ ಯಾವ ರೀತಿಯಾಗಿ ನಾವು ಅದನ್ನ ಹುಡುಕಿ ತೆಗೆಯೋದು ಎನ್ನುವಂತ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಅದ್ರ ಜೊತೆಗೆ ಆ ದಾಖಲಾತಿಗಳು ಹುಡುಕಲು ಹೋದ್ರು ಯಾವುದೇ ಕಾರಣಕ್ಕೂ ಆ ದಾಖಲಾತಿಗಳು ಇವರಿಗೆ ಸಿಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಏನು ಅರ್ಜಿ ತಿರಸ್ಕಾರ ಆಗ್ತಾ ಇರುವಂತದ್ದು. ಅಂದ್ರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಯನ್ನ ಹಾಕಿದ್ರೋ ಆ ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 88,000 ಅರಣ್ಯವಾಸಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಪೈಕಿ 73,000 ಅರ್ಜಿಗಳು ಇವತ್ತು ತಿರಸ್ಕಾರ ಆಗಿರುವಂತದ್ದು. ಕೇವಲ 2,867 ಅರ್ಜಿಗಳಿಗೆ ಮಾತ್ರ ಸಾಗುವಳಿ ಹಕ್ಕು ಪತ್ರವನ್ನ ನೀಡಿರುವಂತದ್ದು. ಅಂದ್ರೆ ಈ ಒಂದು ಕಾನೂನು ಬಾಹಿರವಾದಂತದ್ದು, ಆದ್ರೆ ಸಮಂಜಸವಲ್ಲದೆ ಇರುವಂತಹ ಒಂದು ನಿಯಮ ಇವತ್ತು ಅರಣ್ಯವಾಸಿಗಳ ಹೋರಾಟದ ಬಲವನ್ನ ಹೆಚ್ಚಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಹೋರಾಟದ ಕಿಚ್ಚನ್ನ ಹೆಚ್ಚಿಸ್ತಾ ಇರುವಂತದ್ದು. ಕಳೆದ ಒಂದು 15 ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಒಂದು ಬೃಹತ್ ಹೋರಾಟವನ್ನ ಕೈಗೊಂಡಿದ್ರು ಇದೇ ಅರಣ್ಯವಾಸಿಗಳು. ಈಗ ಮತ್ತೊಮ್ಮೆ ಏನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಕಾರವಾರದವರೆಗೆ ಏನು ಕಾನೂನು ಜಾಗೃತಿ ಜಾಥಾದ ಬಗ್ಗೆ ಒಂದು ಬೃಹತ್ ಹೋರಾಟವನ್ನ ಕೈಗೊಂಡಿದ್ದಾರೆ.
ಕಾರವಾರದಲ್ಲಿ ಈ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಆರಂಭವಾಗಿರುವಂತದ್ದು. ಇವತ್ತು ನಡೆದಂತ ಹೋರಾಟದಲ್ಲಿ ಸಾವಿರಾರು ಅರಣ್ಯವಾಸಿಗಳು ಭಾಗಿಯಾಗಿ ತಮ್ಮ ಹಕ್ಕಿಗಾಗಿ ಆಗ್ರಹಿಸಿದ್ರು. ಅದ್ರ ಜೊತೆಗೆ ಸರ್ಕಾರ ಇವತ್ತು 1930 ಏನು ದಾಖಲಾತಿಗಳನ್ನ ಕೇಳ್ತಾ ಇರುವಂತದ್ದು, 3 ತಲೆಮಾರಿನ ದಾಖಲಾತಿಗಳನ್ನ ಕೇಳ್ತಾ ಇರುವಂತದ್ದು ನಿಜಕ್ಕೂ ಅಸಮಂಜಸ ಮತ್ತು ಅದ್ರ ಜೊತೆಗೆ ಇದು ಕಾನೂನು ಬಾಹಿರ ಎನ್ನುವಂತ ಬಗ್ಗೆ ಜನರು ಆರೋಪವನ್ನ ಮಾಡಿದ್ರು. ಅಂದ್ರೆ ಅರಣ್ಯವಾಸಿಗಳು ಆರೋಪವನ್ನ ಮಾಡಿದ್ರು. ಹಾಗೆ ಯಾವುದೇ ಕಾರಣಕ್ಕೂ ಈ ನಿಯಮವನ್ನ ತಮಗೆ ಅನ್ವಯ ಮಾಡಬೇಡಿ, ಅದ್ರ ಜೊತೆಗೆ ನಾವು 2 ತಲೆಮಾರಿನ ಏನು ದಾಖಲಾತಿಗಳನ್ನ ನಮ್ಮಲ್ಲಿ ಇರುವಂತಹ ದಾಖಲಾತಿಗಳನ್ನ ನಾವು ಕೊಡ್ತೇವೆ, ಆ ದಾಖಲಾತಿ ಅನ್ವಯವಾಗಿ ನಮಗೆ ಹಕ್ಕುಪತ್ರವನ್ನ ನೀಡಿ. ನಾವು ಏನು 30-40 ವರ್ಷಗಳಿಂದ ಏನು ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೇವೆ, ಅದಕ್ಕೆ ಹಕ್ಕುಪತ್ರವನ್ನ ನೀಡಿ ಎನ್ನುವಂತ ಬಗ್ಗೆ ಇಲ್ಲಿನ ಅರಣ್ಯವಾಸಿಗಳು ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಕಾನೂನು ಜಾಗೃತಿ ಜಾಥಾದಲ್ಲಿ ಆಗ್ರಹಿಸಿದ್ರು. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ 3 ತಲೆಮಾರಿನ ದಾಖಲೆಗಳ ಅವಶ್ಯಕತೆ ಬಗ್ಗೆ ನಿರ್ದಿಷ್ಟದ ದಾಖಲೆಗಳನ್ನು ಆಗ್ರಹಿಸಿ ಇವತ್ತು ಪರಿಗಣಿಸಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 82% ಅರ್ಜಿಗಳು ತಿರಸ್ಕಾರವಾಗಿದೆ. ಅದೇ ರೀತಿ ರಾಜ್ಯದಲ್ಲೂ ಸಹಿತ 88% ಅರ್ಜಿಗಳು ತಿರಸ್ಕಾರವಾಗಿದೆ. ನಮ್ಮ ಈ ಕಾನೂನು ಜಾಗೃತ ಜಾಥಾದ ಮೂಲಭೂತ ಉದ್ದೇಶ ಅರಣ್ಯವಾಸಿಗಳಿಗೆ ಕಾನೂನಿನ ಸಬಲೀಕರಣ ಮಾಡಬೇಕಂತ ಉದ್ದೇಶದಿಂದ ಮತ್ತು ಕಾನೂನು ತಿಳುವಳಿಕೆ ಜಾಗೃತಿ ಮಾಡುವ ಸಲುವಾಗಿ ಕಾನೂನು ಬಾಹಿರವಾಗಿ 3 ತಾಲೀಮನ್ನು ದಾಖಲೆ ಆಗ್ರಹಿಸುವುದನ್ನ ನಾವು ವಿರೋಧವಾಗಿ ಜಾಗೃತಿ ಮಾಡುವಾಗಿ ಈ ಅಭಿಯಾನ ಮಾಡ್ತಾ ಇದ್ದೇವೆ. ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಭಟ್ಕಳದಲ್ಲಿ ಪ್ರಾರಂಭವಾಗಿದೆ. ಮಧ್ಯಾಹ್ನ ಈ ಜಾಥಾವು ಹೊನ್ನಾವರದಲ್ಲಿ, ತದನಂತರ ನಾಳೆ ಮುಂಜಾನೆ ಕುಮಟಾದಲ್ಲಿ, 5ನೇ ತಾರೀಕಿಗೆ ಅಂಕೋಲದಲ್ಲಿ, ಅದರ ಜೊತೆಯಲ್ಲಿ 6ನೇ ತಾರೀಕಿಗೆ ಕಾರವಾರದಲ್ಲಿ ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಜಾಥಾವನ್ನು ಸಂಘಟಿಸಿದ್ದೇವೆ. 6ನೇ ತಾರೀಕಿಗೆ ಅಂಬೇಡ್ಕರ್ ಅವರ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಭೂಮಿ ಹಕ್ಕು ಸಂವಿಧಾನಬದ್ಧವಾದ ಹಕ್ಕು ಅಂತ ಹೇಳುವ ಮೂಲಕ ಇದನ್ನು ನಾವು ಕಾರವಾರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತೇವೆ. ವೀಕ್ಷಕರೇ, ಹೀಗೆ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳು ದಿನೇ ದಿನಕ್ಕೂ ತಮ್ಮ ಹೋರಾಟವನ್ನ ಬಲಗೊಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಿವರೆಗೂ ತಮಗೆ ಏನು ಹಕ್ಕುಪತ್ರ ಸಿಗಲ್ವೋ ಅಲ್ಲಿಯ ತನಕ ತಾವು ಹೋರಾಟವನ್ನ ಮುಂದುವರಿಸ್ತೇವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೋರಾಟದ ಮುಖಂಡರಾಗಿರತಕ್ಕಂತ ರವೀಂದ್ರನಾಥ್ ನಾಯ್ಕರವರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಇವತ್ತು ಅರಣ್ಯವಾಸಿಗಳ ಹೋರಾಟದ ಬಲ ಯಾವ ರೀತಿ ಇದೆ, ಅದ್ರ ಜೊತೆಗೆ ಕಾನೂನು ಜಾಗೃತಿ ಜಾಥಾ ಇವತ್ತಿನಿಂದ ಆರಂಭವಾಗಿರುವಂತದ್ದು, ಅದರ ಹೋರಾಟದ ಕಿಚ್ಚು ಹೇಗಿರಲಿದೆ ಮುಂದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.